ಲಾಲ್ಬಾಗ್ನಲ್ಲಿ ಹೂಗಳ ಮೇಳದ ಘಮಲು ಹಬ್ಬಿದೆ. ಹೂಗಳ ಜೊತೆ ನಾರು ಸ್ವರ್ಗ ಸೇರುತ್ತೆ ಅನ್ನೋ ಹಾಗೆ ಹೂಗಳ ರಾಶಿ ಕಂಡು ಜನರು ಮನಸೋತಿದ್ದಾರೆ. ಪುಷ್ಪಾಕೃತಿಗಳ ಎದುರು ಪುಷ್ಪ ಪ್ರೇಮಿಗಳು ಸೆಲ್ಫಿ ತೆಗೆದುಕೊಳ್ಳುತ್ತಿದ್ದಾರೆ. ಇಂದು ಭಾನುವಾರವಾಗಿರೋದ್ರಿಂದ ಫ್ಲವರ್ ಶೋಗೆ ಲಕ್ಷಾಂತರ ಮಂದಿ ಬರ್ತಿದ್ದಾರೆ. ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಪೂರ್ಣಿಮಾ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ದಿನಾಚರಣೆಯ ಪ್ರಯುಕ್ತವಾಗಿ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಆಯೋಜನೆ ಮಾಡಲಾಗಿದೆ. ಈ ಒಂದು ಫ್ಲವರ್ ಶೋ ನೋಡೋದಕ್ಕೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಈಗಾಗಲೇ ಜನರು ಕೂಡ ಹರಿದು ಬರ್ತಾ ಇದ್ದಾರೆ. ವಿಜುವಲ್ ಸಹ ಗಮನಿಸ್ತಾ ಆಗ್ಬೋದು. ಸದ್ಯಕ್ಕೆ ನಾನು ಲಾಲ್ಬಾಗ್ನ ಗ್ಲಾಸ್ ಹೌಸ್ನಲ್ಲಿದ್ದೀನಿ. ಸೊ ಲಾಲ್ಬಾಗ್ನ ಎರಡೂ ಭಾಗದಲ್ಲೂ ಕೂಡ ಈಗಾಗಲೇ ಒಂದು ವೀಕ್ಷಣೆ ಮಾಡೋದಕ್ಕೆ ಅವಕಾಶನ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಹೀಗಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಈಗಾಗಲೇ ಜನರು ಕೂಡ ಈಗಾಗಲೇ ಈ ಒಂದು ಫ್ಲವರ್ ಶೋ ನೋಡೋಕ್ಕೆ ಬರ್ತಾ ಇರ್ತಕ್ಕಂಥ ವಿಜುವಲ್ ಸಹ ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಲಾಲ್ಬಾಗ್ನ ಅಂದರೆ ಈ ಗ್ಲಾಸ್ ಹೌಸ್ನ ಎರಡು ಬದಿಯಲ್ಲಿ ಈಗಾಗಲೇ ವೀಕ್ಷಣೆಗೆ ಅವಕಾಶವನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಸಹಸ್ರಾರು ಸಂಖ್ಯೆಯಲ್ಲಿ ಈಗಾಗಲೇ ಜನರು ಕೂಡ ಫ್ಲವರ್ ಶೋ ನೋಡೋದಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಬೆಳಗ್ಗೆಯಿಂದ ಸುಮಾರು 60,000ಕ್ಕೂ ಹೆಚ್ಚು ಜನ ಈ ಒಂದು ಫ್ಲವರ್ ಶೋ ನೋಡೋದಕ್ಕೆ ಈಗಾಗಲೇ ಬಂದಿರತಕ್ಕಂಥದ್ದು. ನೋಡ್ತಾ ಹೋಗ್ಬೋದು. ಇನ್ನು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ತಕ್ಕಂತಹ ವಿಧಾನಸೌಧ ಇದೆ. ಆ ವಿಧಾನಸೌಧದ ಮುಂಭಾಗದಲ್ಲಿ ಸಾಕಷ್ಟು ಜನ ಫೋಟೋವನ್ನ ಕೂಡ ಕ್ಲಿಕ್ಕಿಸ್ಕೊಳ್ತಾ ಇದ್ದಾರೆ. ಇನ್ನು ಈ ಒಂದು ಜನರನ್ನ ಕೂಡ ನಿಭಾಯಿಸೋಕ್ಕೂ ಕೂಡ ಒಂದು ಇಲ್ಲ ತೋಟಗಾರಿಕಾ ಸಿಬ್ಬಂದಿಗಳಾಗಿರ್ಬೋದು, ಹಾಗೆ ಪೊಲೀಸರಿಗೂ ಕೂಡ ಇಲ್ಲಿಂದ ಸರ್ಕಸ್ ಆಗ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇವತ್ತು ಭಾನುವಾರ ಆಗಿದ್ದ ಒಂದು ಕಾರಣದಿಂದಾಗಿ ನಿರೀಕ್ಷೆಗೂ ಮೀರಿದಂತಹ ಜನರು ಕೂಡ ಇವತ್ತು ಬರ್ತಾ ಇದ್ದಾರೆ. ಸೊ ಹೀಗಾಗಿ ತೋಟಗಾರಿಕಾ ಸಿಬ್ಬಂದಿಗಳಿಗೆ ಇವತ್ತು ಜನರನ್ನ ನಿಭಾಯಿಸೋಕ್ಕೂ ಕೂಡ ಒಂದು ರೀತಿಗೆ ಕಷ್ಟಕರ ಆಗ್ತಾ ಇರ್ತಕ್ಕಂಥದ್ದು. ವಿಜುವಲ್ ಸಹ ಗಮನಿಸ್ತಾ ಹೋಗ್ಬೋದು. ಮಕ್ಕಳ ಸಮೇತವಾಗಿ ಈ ಒಂದು ಫ್ಲವರ್ ಶೋಗೆ ಕರ್ಕೊಂಡು ಬಂದಿದ್ದಾರೆ. ಆದರೆ ಮಕ್ಕಳನ್ನ ಹಾಗೆ ನಿಭಾಯಿಸೋಕ್ಕೂ ಕೂಡ ಒಂದು ರೀತಿಗೆ ಕಷ್ಟಕರ ಆಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಹೋಗ್ಬೋದು. ಒಂದು ರೀತಿಗೆ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ. ಅಂದರೆ ಎಲ್ಲಿ ನೋಡಿದ್ರು ಕೂಡ ಜನರೇ ಕಾಣಿಸ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಒಂದು ರೀತಿಗೆ ಫ್ಲವರ್ ಶೋಗೆ ಜನರು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಬೆಳಗಿಂದಲೂ ಕೂಡ ಇದೇ ರೀತಿಯಾದಂತಹ ಜನಜಂಗುಳಿ ಕಾಣಿಸ್ತಾ ಇದೆ. ಇನ್ನು ಇವತ್ತು 7 ಗಂಟೆಯವರೆಗೂ ಕೂಡ ಇದೇ ರೀತಿಯಾದಂತಹ ಜನಜಂಗುಳಿ ಇರುತ್ತೆ. ಈ ಜನಜಂಗುಳಿಯ ಮಧ್ಯೆ ಒಂದು ರೀತಿಗೆ ಇಲ್ಲಿನ ತೋಟಗಾರಿಕಾ ಸಿಬ್ಬಂದಿಗಳೇ ಆಗಿರ್ಬೋದು, ಹಾಗೆ ಪೊಲೀಸರಾಗಿರ್ಬೋದು, ಎಲ್ರಿಗೂ ಕೂಡ ಒಂದು ರೀತಿಗೆ ನಿಭಾಯಿಸೋಕ್ಕೂ ಕೂಡ ಕಷ್ಟ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಇಲ್ಲಿ ಇಷ್ಟು ಅಂದರೆ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಬರ್ತಾ ಇರ್ತಕ್ಕಂಥದ್ದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆಗಬಾರ್ದಿರುವಂಥ ನಿಟ್ಟಿನಿಂದ 4 ಕೂಡ ಹೆಲ್ತ್ ಸೆಂಟರ್ಗಳನ್ನು ಕೂಡ ಈಗಾಗಲೇ ಮಾಡಿರ್ತಕ್ಕಂಥದ್ದು. ಕೆಲವೊಂದಷ್ಟು ಜನ BP ಆಗಿರ್ಬೋದು, ಶುಗರ್ಸ್ ಆಗಿರ್ಬೋದು, ಇಂತಹ ಚೆಕಪ್ಗಳನ್ನು ಕೂಡ ಈಗಾಗಲೇ ಮಾಡಿಸ್ಕೊಳ್ತಾ ಇದ್ದಾರೆ. ಇನ್ನು ಇವತ್ತು ಸಂಜೆ 7ವರೆಗೂ ಕೂಡ ಈ ಒಂದು ಫ್ಲವರ್ ಶೋ ಇರುತ್ತೆ. ಅಲ್ಲಿವರೆಗೂ ಕೂಡ ಸಾಕಷ್ಟು 1 ಲಕ್ಷಕ್ಕೂ ಹೆಚ್ಚು ಜನರು ಇವತ್ತು ಬರುವಂತಹ ನಿರೀಕ್ಷೆಗಳು ಕೂಡ ಇದೆ. ಹಾಗಾಗಿ ಅಲ್ಲಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಹಾಗೆ ಜನರಿಗೆ ಒಂದಷ್ಟು ಗೈಡ್ಲೈನ್ಸ್ ಅನ್ನು ಕೊಡೋದಕ್ಕೆ ಅಂತಲೇ ಒಂದಷ್ಟು ಸಿಬ್ಬಂದಿಗಳನ್ನು ನೇಮಕ ಮಾಡಿ ಈ ಒಂದು ಫ್ಲವರ್ ಶೋವನ್ನು ಒಂದು ರೀತಿ ಅಚ್ಚುಕಟ್ಟಾಗಿ ಕೂಡ ತೋಟಗಾರಿಕೆ ಇಲಾಖೆ ಮಾಡ್ಕೊಂಡು ಹೋಗ್ತಾ ಇದೆ. ಆದರೆ ಜನರಿಗೆ ಇವತ್ತು ಇಲ್ಲಿ ಬಂದು ವೀಕ್ಷಣೆ ಮಾಡೋದೇ ಒಂದು ರೀತಿಗೆ ದೊಡ್ಡ ಸವಾಲಾಗಿ ಹೋಗ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ಶ್ರೀಕಾಂಚಿನ ಅಲ್ಲದೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ ವೈಸಿಂದ ಕೂಡ ಸಾಕಷ್ಟು ಜನ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲೂ ಕೂಡ ಕಾಲಿಡೋದಕ್ಕೂ ಕೂಡ ಜಾಗವಿಲ್ಲದಷ್ಟು ಮಟ್ಟಿಗೆ ಜನ ಇರೋದ್ರಿಂದ ಒಂದು ರೀತಿಗೆ ಒಳ ಹೋಗೋದಕ್ಕೂ ಹಾಗೆ ಹೊರ ಬರೋದಕ್ಕೂ ಕೂಡ ಕಷ್ಟಕರ ಆಗ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಶೇಖರ್ ಜೊತೆ ಪೂರ್ಣಿಮಾ, TV9 ಬೆಂಗಳೂರು.